ಕಾವ್ಯನಿ ಎಲ್ಲಿ ಅಂತ ಹುಡ್ಕೋದು ಬಿಡು. ರುದ್ರಣ್ಣ, ಆ ಹುಡುಗಿ ಯಾರನ್ನಾರ ಲವ್ಗಿವು ಅಂತ ಮಾಡ್ಕೊಂಡು ಯಾರ ಜೊತೆ ಓರ್ಗಿಡೋಯ್ತಾ ಅಂತ. ಸುಮ್ಕಿರ್ಲ, ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ಇನ್ನ ಹಾಡೋ ಕೂಸದು. ಅಣ್ಣ, ನನ್ನ ಕೂಸ್ ಮೇಲೆ ಆಪಾದನೆ ಆಗ್ತಿಲ್ಲ ಅಣ್ಣ. ಈ ಕಾಲದಲ್ಲಿ ಅಂತವೆಲ್ಲ ನಡೀತಾವಲ್ಲ, ಅದಕ್ಕೆ ಹೇಳ್ದೆ. ಟೀಚರ್ ಅಮ್ಮ ಈ ಸ್ಕೂಲ್ನ ಪಾಠ ಶುರು ಮಾಡಿದಾಗ ಮೊದಲು ಬಂದು ಕೂತ್ಕೊಂಡಿರೋ ಮಗಿ ಅದು. ಅದಕ್ಕೆ ಓದು ವಿದ್ಯೆ ಬಿಟ್ರೆ ಅಂತ ಇಂಥ ಕೆಟ್ಟಗೇನ ಇಲ್ಲಕಲ್ಲ. ನೀನ್ ಏನೇ ಹೇಳೋಣ, ಟೀಚರ್ ಮುಂದೆ ತೆಪ್ಪು. ಅವ್ರದ್ದು ಹೆಂಗ ತಪ್ಪಾಗ್ತದೆ? ಮತ್ತಿನ್ನೇನಣ್ಣ, ಪಾಠವ ಈ ಸ್ಕೂಲ್ ಒಳಗೆ ಮಾಡ್ಬೇಕಿತ್ತು, ಆಚೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅವ್ರಿಗೆ ಹೆಂಗ್ಲಾ ಗೊತ್ತಿತ್ತು? ಮಕ್ಕಳನ್ನ ಕರ್ಕೊಂಡು ಹೋಗಿ ಗಿಡ ಮರ ತೋರಿಸಿ ಹೇಳ್ಕೊಟ್ರೆ ಅವ್ರ ತಲೆಗೆ ಹೋಯ್ತದೆ ಅಂತ ಯೋಚನೆ ಮಾಡಿದ್ರು. ಅವರು ಒಳ್ಳೇದು ಮಾಡಕ್ ಹೋದ್ರು, ಅವ್ರಿಗೆ ಸಮಸ್ಯೆ ಆಗೋಗ್ಬಿಡ್ತು. ಯಾಕೋ ಅವ್ರ ಹಣೆ ಬರನೇ ಸರಿ ಇಲ್ಲ ಅನಿಸ್ತೈತೆ ಕಲ. ಅಣ್ಣ, ಅವಂದಿ ಊರೈಗಳು ಅಂದ್ರೆ ಪಂಚಪ್ರಾಣ. ಅದ್ರಲ್ಲೂ ಈ ಕಾವ್ಯನ್ಗೆ ಹಿಂಗಾಗದೆ ಅಂದ್ರೆ ಟೀಚರ್ ಮುಂದೆ ಸುಮ್ಮನೆ ಬಿಟ್ಟಾರ. ಗೆಟ್ಟುವಾಗ್ಲೂ ಬಿಡಕಿಲ್ಲ ಕಲ. ಮೊದಲೇ ಅವ್ರ ಅಪ್ಪ ಅಮ್ಮ ನಮ್ಮ ಮಟ್ಟಿನಾಗೆ ನಿಯತ್ತಾಗಿ ಕೆಲಸ ಮಾಡೋರು. ಮುಂದೆ ನಿಂತು ನಮ್ಮ ಅವ್ವನೇ ಕಾವ್ಯನ ಮದುವೆ ಮಾಡ್ಸಕ್ ಹೋಗಿದ್ಲು. ಈಗಾಗಲೇ ಮದುವೆ ನಿಲ್ಸಿದ್ದಕ್ಕೆ ಟೀಚರ್ ಅಮ್ಮನ ಮೇಲೆ ಸ್ಯಾನೆ ಕೋಪ ಐತೆ. ಈಗ ಇದ್ರ ಮ್ಯಾಕೆ ಕಾವ್ಯ ಕಾಣಾಗೋಗ್ಬಿಟ್ರೆ ಖಂಡಿತ ಟೀಚರ್ ಅಮ್ಗೆ ಉಳಿಗಾಲ ಇಲ್ಲಕಲ್ಲ. ಇವಾಗ ಏನಣ್ಣ ಮಾಡೋದು? ಅರ್ಧ ಊರ್ನೇ ಹುಡ್ಕಾಯ್ತು. ನಮ್ಮೂರಷ್ಟೇ ಇಲ್ಲಕಲ್ಲ, ಅಕ್ಕಪಕ್ಕದೂರು ಸಂಧಿ ಗುಂಡಿ ಯಾವುದು ಬಿಡದೆ ಎಲ್ಲ ಕಡೆ ಹುಡುಕ್ಬೇಕು. ಏನು ಗೊತ್ತಿಲ್ಲ ರುದ್ರಣ್ಣ. ಅಲ್ಲ ಕಣವ, ನೀವಿಬ್ರು ಯಾವಾಗ್ಲೂ ಒಟ್ಟೊಟ್ಟಿಗೆ ಓಡಾಡ್ತಿದ್ರಲ್ಲ, ಕಾವ್ಯಾಗ ಯಾರಾದ್ರೂ ತೊಂದರೆ ಕೊಡ್ತಿದ್ರಾ? ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಆಯ್ತಾ? ಯಾರ ಮೇಲವ? ಆ ಗಬ್ಬುಲಿ ಅವನಲ್ಲ, ಅವನ ಮ್ಯಾಗ ನನ್ಗೆ ಅನುಮಾನ. ಕಬ್ಬುಲಿನ? ಅವನೇನ್ ಮಾಡ್ದ? ಬೆಳಿಗ್ಗೆ ನಾನು ಕಾವ್ಯ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಂತ್ಕೊಳ್ರಮ್ಮಿ. ನಮ್ಮಿಬ್ರಿಗೂ ಭಯ ಆಗ್ಬಿಟ್ಟು ಓಡ್ಬಿಟ್ವಿ. ಕಾವಿಂದು ಹೊಸ ಬಟ್ಟೆನೂ ಕಿತ್ಕೊಂಡ್ಬಿಟ್ಟ. ಅಲ್ಲ ಕಣವ, ಇದನ್ನ ಟೀಚರ್ ಅಮ್ಮಂತವ ಹೇಳಿಲ್ವಾ? ಹೇಳಿದ್ವಿ. ಟೀಚರ್ ಅಮ್ಮ ಬಂದು ಅವ್ನ ಕೆನೆಗೆ ಹೊಡ್ದು ಬೈದ್ರು. ಅವನು ನಿಮ್ಮನ್ನ ಒಂದ್ ಕೈ ನೋಡ್ಕೊಂತೀನಿ ಅಂದ. ನನ್ ಮುಂದೆ ಪಾಠ ಮಾಡಕ್ ಬಂದ್ರೆ ಸರಿ ಇರಕ್ಕಿಲ್ಲ. ನಂಗೆ ಹೊಡಿತೀಯಾ? ಏ ಚಿಂಗಾರಿ, ಆ ಟೀಚರ್ ಮುಂತಾವ ಹಾಕ್ಬಿಡ್ತೀಯಾ? ಮಾಡ್ತೀನಿ ತಡಿ ನಿಂಗೆ. ಸರಿ ಕಣವ, ನೀವು ನೋಡು. ಅಂದ್ರೆ ಈ ಕಪ್ಪಲ್ನೇ ಏನಾದ್ರೂ ಮಾಡಿರ್ಬೋದ? ಎಲ್ಲಿರ್ತಾನಲ್ಲ ಅವನು? ಮೊದ್ಲೇ ಅವನು ಗಾಯನ್ ಪಾರ್ಟಿ, ಅದೆಲ್ಲಿ ಕುಡ್ಕೊಂಡು ಬಿದ್ದಿರ್ತಾನೆ ಏನೋ. ಆ ಹೆಣ್ಮಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅವನ್ ಜೀವಂತ ಬಿಡಕ್ಕಿಲ್ಲ. ಸಿಗದು ಊರ್ ಬಾಗಿಲಿಗೆ ತೋರಣ ಕಟ್ಬಿಡ್ತೀನಿ. ಯಾಕೆ ಹೀಗೆ ಮಾಡ್ಬಿಟ್ಲು? ಅಥವಾ ಯಾರಾದ್ರೂ ಇವನ್ನ ಕಿಡ್ನಾಪ್ ಮಾಡಿದ್ರ? ಅಯ್ಯೋ ದೇವ್ರೆ, ಆ ಹುಡುಗಿಗೆ ಏನಾದ್ರೂ ಆಗ್ಬಿಟ್ಟಿದ್ರೆ? ಅಪ್ಪ ಅಮ್ಮ ಬೇರೆ ಟೆನ್ಷನ್ ಆಗಿರ್ತಾರೆ. ಇವ್ರು ನೋಡಿದ್ರೆ ನನ್ ಫೋನ್ ಕಿತ್ಕೊಂಡು ಇಲ್ಲಿ ಕೂಡ ಹಾಕಿದ್ದಾರೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಅಕ್ಕ, ನೀರು ಕುಡಿ. ನನಗ್ ಬೇಡ. ಏಯ್, ನಮ್ಮತ್ತೆ ಹೇಳವಳೆ, ಬಾಯಿ ಮುಚ್ಕೊಂಡು ನೀರು ಕುಡಿ. ನನಗ್ ಬೇಡ ಅಂದೆ. ಯಾಕೆ ಟೀಚರ್ ಅಮ್ಮ ಬೇಡ ಅಂತೀಯ? ಪರವಾಗಿಲ್ಲ, ಕುಡಿ. ಬಂದಾಗಿಂದ ಹೊಟ್ಟೆಗೆ ಏನೂ ಉಂಡಿಲ್ಲ. ನೀನ್ ನೀರು ಕುಡಿದೆ ನಿಗರ್ಕೊಂಡ್ಬಿಟ್ರೆ ಏನ್ ಮಾಡೋದು? ಕುಡಿಯಮ್ಮೆ. ಯಾಕೆ ನನ್ಗೆ ಈ ಥರ ಹಿಂಸೆ ಕೊಡ್ತಿದ್ದೀರಾ? ನನ್ನ ಪಾಡು ನನ್ನ ಇರಕ್ ಬಿಟ್ಬಿಡಿ. ಏನ? ನಿನ್ನ ಪಾಡಿಗೆ ನಿನ್ನ ಬಿಟ್ಬಿಡ್ಬೇಕಾ? ನಿನ್ ಪಾಡಿಗೆ ನೀನ್ ತೆಪ್ಪಗಿದ್ದಿದ್ರೆ ನಾನು ನಿನ್ ಪಾಡಿಗೆ ಇರೋದಕ್ಕೆ ಬಿಟ್ಬಿಡ್ತಿದ್ದೆ. ಆದ್ರೆ ನೀನಿದೆಯಲ್ಲ, ಈ ಭುವನೇಶ್ವರಿ ಕುರ್ಚಿನೇ ಅಲ್ಲಾಡ್ಸಕ್ ಬಂದೆ. ನಮ್ಮೂರ್ನವರೆಲ್ಲ ನಿನಗ್ ಜೈಕಾರ ಹಾಕಕ್ ಶುರು ಮಾಡಿದ್ರು. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇದ್ಬಿಡ್ತೀನಿ ಅನ್ಕೊಂಡ್ಯಾ? ನನ್ನ ಬಗ್ಗೆ ನಿನ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನೀನ್ ತಿನ್ಬೇಕಾಗಿರೋ ನೋವು ಇನ್ನು ಸಾನೇ ಐತೆ. ಆದ್ರೂ ನಿನ್ನ ನೋಡಿದ್ರೆ ಪಾಪ ಅನ್ಸ್ತದೆ. ಈ ಸ್ಕೂಲ್ ಬಾಗ್ಲನ್ನ ತಗ್ಸ್ತೀನಿ ಅಂತ ನನ್ ತಾವನೇ ಸವಾಲಾಗ್ದೆ. ಈಗ ನೋಡು, ಈ ಸ್ಕೂಲ್ ಬಾಗ್ಲು ತೆಗ್ದಿರ್ತಾರೆ. ಅತ್ತೇವ, ಪಾಠ ಮಾಡಕ್ ಇವಳನ್ನಿರ್ತಾಳೆ. ಜೈಲಲ್ಲಿ 1, 2, 3 ಅಂತ ಕಂಬಿ ಇಳಿಸ್ತಾ ಇರ್ತಾಳೆ.
ಆದ್ರೂ ಅನ್ಯಾಯವಾಗಿ ಒಂದು ಹೆಣ್ಮಗಿ ಜೀವನನ ಹಾಳು ಮಾಡ್ಬಿಟ್ಟಲೆ ನೀನು. ಕೂಲಿನೋ ನಾಲಿನೋ ಮಾಡ್ಕೊಂಡು ಬದುಕ್ತಾ ಇದ್ದಿದ್ದ ಜನದ ಜೀವನಕ್ಕೆ ಕಲ್ಲು ಹಾಕ್ಬಿಟ್ಟಲೆ. ಅವ್ರ ಸಾಪ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ. ಬೇರೇನಿಲ್ಲ ದಮ್ಮಯ್ಯ ನನ್ನ ಬಿಟ್ಬಿಡ್ಕನಾನ. ಗಪ್ಪುಲಿನೇ ಏನೂ ಮಾಡಿಲ್ಲ ಅನ್ನಕ್ಕೆ ಕಾವ್ಯ ಎಲ್ಲಿ ಹೋದ್ಲು? ದಿಟ ಹೇಳ್ತಾ ಇದೀನಿಲ್ಲ, ನಮ್ಮ ತಾಯಿ ಸತ್ಯವಾಗ್ನು ದಿಟಾಕನನ್ನ. ಇನ್ನೊಂದ್ ಕಿತ ಯಾವ ಹೆಣ್ಣೆಗಳಿಗಾದ್ರೂ ತೊಂದರೆ ಕೊಟ್ಟೆ ಅನ್ಕೋ, ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ವಾಗ ನಿನ್ನ ರುದ್ರಣ್ಣ, ಇಸೆ ಯಾಕೋ ಶಾಲೆ ಕೈ ತಪ್ಪೋಯ್ತೈತೆ. ಇಷ್ಟೊತ್ತಾದ್ರೂ ಹೆಣ್ಮಗ ಸಿಕ್ಕಿಲ್ಲ ಅಂದ್ರೆ ಇನ್ನು ಹುಡುಗಾಟವಾ? ಒಂದ್ ಕಡೆ ಕಾವ್ಯ ಸಿಗದೆ ಹೋದ್ರೆ ಟೀಚರ್ ಮನ್ ಗತಿ ಏನಾಯ್ತೈತೆ ಅಂತ ತಿಗಳಾಯ್ತೈತೆ ಕಲ. ಇನ್ನೊಂದ್ ಕಡೆ ವಯಸ್ಸಿಗೆ ಬಂದ್ ಹೆಣ್ಮಗ ಇಟ್ಟೊತ್ತಾದ್ರೂ ಪತ್ತೆ ಇಲ್ಲ ಅಂದ್ರೆ ಕೂಸು ಎಲ್ಲೈತೋ ಹೆಂಗೈತೋ ಏನ್ ಮಾಡ್ತೈತೋ ಅಂತ ನೆನೆಸ್ಕೊಂಡ್ರೇನೆ ಶುರು ಅಂತೈತೆ ಕಲ. ನಮ್ಮೂರ್ ಹೆಣ್ಮಗ ಕಣ್ಲ ಅದು. ಅದಕ್ಕೆ ಏನೂ ಆಗ್ಬಾರ್ದು, ಅದಕ್ಕೇನಾಗ್ಬಾರ್ದು. ಎಲ್ಲಿದ್ಯಾ ಕೂಸೆ? ಕಾವ್ಯ ಎಲ್ಲಿದ್ಯಾ ಕೂಸೆ? ಎಲ್ಲಿದ್ಯಾ?